ಆಸ್ತಿಕರೇ, ಇದು ಕ್ಷೇಮ ಮಾರ್ಗ ಆರೋಗ್ಯ ವಿಭಾಗ. ವಿಪರೀತ ಮಳೆಯಿಂದಾಗಿ ತಂಪರಡಿದಾಗ ಶೀತ ಜ್ವರ ಸಾಮಾನ್ಯ. ಕುದಿಸಿ ಆರಿಸಿದ ಸ್ವಲ್ಪ ಬೆಚ್ಚಗಿನ ನೀರನ್ನೇ ಕುಡಿಯಿರಿ. ದೇಹದ ಉಷ್ಣತೆಯನ್ನು ಕಾಪಾಡುವ, ಸುಲಭವಾಗಿ ಪಚನವಾಗುವ ತೆಳುವಾದ ಆಹಾರವನ್ನೇ ಸೇವಿಸಿ. ಅಕ್ಕಿ, ರಾಗಿ ಅಥವಾ ಜೋಳದ ಹಿಟ್ಟಿನಿಂದ ಬೆಣ್ಣೆ, ಸಿಹಿ ಮೆಕ್ಕೆಜೋಳ, ಬೀನ್ಸ್, ಟೊಮ್ಯಾಟೊ, ಉಪ್ಪು, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ ಮಿಶ್ರಣದಿಂದ ಮಾಡುವ ಗರಂ ಗಂಜಿ ಅಥವಾ ಸೂಪನ್ನು ಮಾಡುವುದನ್ನು ತೋರಿಸುತ್ತಿದ್ದೇನೆ. ಬಿಸಿಯಾಗಿರುವ ಬಾಣಲೆಗೆ ಬೆಣ್ಣೆ ಹಾಕಿ, ಬೆಣ್ಣೆ ಇಲ್ಲದಿದ್ದರೆ ಎಣ್ಣೆ ಹಾಕಿ. ನಂತರ ಹಸಿಯಾದ ಸಿಹಿ ಮೆಕ್ಕೆಜೋಳ, ಹೆಚ್ಚಿಟ್ಟುಕೊಂಡಿರುವ ಬೀನ್ಸ್, ಟೊಮ್ಯಾಟೊ, ಉಪ್ಪು, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿಗಳನ್ನು ಒಂದೊಂದಾಗಿ ಹಾಕಿ 2 ನಿಮಿಷ ಬೇಯಿಸಿದ ಮೇಲೆ ನೀರಿನಲ್ಲಿ ಬೆರೆಸಿಟ್ಟುಕೊಂಡಿರುವ ಅಕ್ಕಿ ಹಿಟ್ಟಿನ ಪೇಸ್ಟನ್ನು ಹಾಕಿ 1 ನಿಮಿಷ ಸರಿಯಾಗಿ ಕಲಸುತ್ತಾ ಬೇಯಿಸಿದ ಮೇಲೆ ಚಮಚೆಯಿಂದ ಹೀರಿಕೊಳ್ಳುವಷ್ಟು ತೆಳುವಾದ ಗರಂ ಗಂಜಿಗೆ ಬೇಕಾಗುವಷ್ಟು ನೀರನ್ನು ಹಾಕಿ 3 ನಿಮಿಷ ಕುದಿಸಿದ ನಂತರ ಗರಂ ಗಂಜಿ ಅಥವಾ ಸೂಪ್ ಹೀರಲು ಸಿದ್ಧರಾಗಿ. ಇದು ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರಿಗೂ ಇಷ್ಟವಾಗುವ ಮತ್ತು ಹಿತಕರವಾಗುವ ಆಹಾರ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.